ಜಂತರ್ ಮಂತರ್ ಪ್ರತಿಭಟನಾಕಾರರ ಮೇಲೆ ಕ್ರೂರ ಅವತಾರ ತೋರಿಸಿದ ಬಳಿಕ ಈಗ ದೆಹಲಿ ಪೊಲೀಸರು ಜಂತರ್ ಮಂತರ್ ಪ್ರತಿಭಟನಾ ಸ್ಥಳಕ್ಕೆ ಆಹಾರ ಕಳಿಸುತ್ತಿದ್ದವರ ಪತ್ತೆಗೆ ತೊಡಗಿದ್ದಾರೆ. ದೆಹಲಿ ಪೊಲೀಸ್ ಅಧಿಕಾರಿಗಳು ಭೇಟಿ ನೀಡಿ ಕಳೆದ ಕೆಲವು ದಿನಗಳಿಂದ ಬಂದಿರುವ ಆರ್ಡರ್ಗಳ ದಾಖಲೆಗಳು ಮತ್ತು ಡೆಲಿವರಿ ವಿವರಗಳನ್ನು ಪರಿಶೀಲಿಸಿದ್ದಾರೆ ಅಂತ ಹಲವಾರು ಕೆಫೆಗಳು ಮತ್ತು ರೆಸ್ಟೋರೆಂಟ್ಗಳ ಮಾಲೀಕರು ಹೇಳಿರುವುದಾಗಿ ದಿ ಇಂಡಿಯನ್ ಎಕ್ಸ್‌ಪ್ರೆಸ್ ವರದಿ ಮಾಡಿದೆ. ಜಂತರ್ ಮಂತರ್ ಪ್ರತಿಭಟನಾ ಸ್ಥಳದಲ್ಲಿ ಪತ್ತೆಯಾದ ಕವರ್ಗಳು, ಪ್ಯಾಕ್ಗಳ ಆಧಾರದ ಮೇಲೆ ದೆಹಲಿ ಪೊಲೀಸರು ರೆಸ್ಟೋರೆಂಟ್ಗಳು ಮತ್ತು ಕೆಫೆಗಳನ್ನು ಪತ್ತೆ ಹಚ್ಚುತ್ತಾ ಇದ್ದಾರೆ ಮತ್ತು ಉಚಿತ ಆಹಾರ ಪೂರೈಸೋದನ್ನ ಅಥವಾ ಅಲ್ಲಿಗೆ ದೊಡ್ಡ ಪ್ರಮಾಣದಲ್ಲಿ ವಿತರಣೆ ಮಾಡೋದನ್ನ ನಿಲ್ಲಿಸುವಂತೆ ಕೇಳ್ತಿದ್ದಾರೆ ಅಂತ ಆರೋಪಿಸಲಾಗಿದೆ. ದೊಡ್ಡ ಪ್ರಮಾಣದಲ್ಲಿ ನಡೆಸಲಾದ ಡೆಲಿವರಿಗಳು ಮತ್ತು ಮಳಿಗೆಗಳು, ಉಚಿತವಾಗಿ ಕಳಿಸಿದ ಆಹಾರ ಸೇರಿದಂತೆ ಎಲ್ಲ ಆರ್ಡರ್ಗಳ ದಾಖಲೆಗಳನ್ನು ಒದಗಿಸುವಂತೆ ಪೊಲೀಸರು ಕೇಳಿದ್ದಾರೆ ಅಂತ ರೆಸ್ಟೋರೆಂಟ್ ಮತ್ತು ಕೆಫೆ ಮಾಲೀಕರು ಹೇಳಿದ್ದಾರೆ. ತಮ್ಮನ್ನ ಪೊಲೀಸ್ ಠಾಣೆಗಳಿಗೆ ಕರೆಸಲಾಗಿದೆ ಅಂತಾನು ಕೆಲವು ರೆಸ್ಟೋರೆಂಟ್ಗಳು ಮತ್ತು ಕೆಫೆಗಳ ಮಾಲೀಕರು ಹೇಳಿದ್ದಾರೆ. ಕಳೆದ 3 ದಿನಗಳಿಂದ ಜಂತರ್ ಮಂತರ್ಗೆ ಪ್ರತಿದಿನ ಸರಾಸರಿ 800ರಷ್ಟು ಡೆಲಿವರಿ ಮಾಡ್ತಿರುವ ರೆಸ್ಟೋರೆಂಟ್ನ ಮಾಲೀಕರು ದೆಹಲಿ ಪೊಲೀಸರ ಭೇಟಿ ಬಗ್ಗೆ ಹೇಳಿಕೊಂಡಿದ್ದಾರೆ. ದೆಹಲಿ ಪೊಲೀಸ್ ಅಧಿಕಾರಿಗಳು ಗುರುವಾರ ಇವೆಲ್ಲದರ ಬಗ್ಗೆ ವಿಚಾರಿಸಿದ್ರು ಮತ್ತು ಪ್ರತಿಭಟನಾ ಸ್ಥಳದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಆಹಾರ ಯಾಕೆ ಪೂರೈಸಲಾಗಿದೆ ಅಂತ ಕೇಳಿದ್ರು ಅಂತ ಹೇಳಲಾಗಿದೆ. ಪ್ರತಿಭಟನಾ ಸ್ಥಳದಲ್ಲಿ ಕಂಡುಬಂದ ಕವರ್ಗಳು, ಪ್ಯಾಕ್ಗಳ ಮೂಲಕ ರೆಸ್ಟೋರೆಂಟ್ಗಳನ್ನು ಪತ್ತೆ ಹಚ್ಚಲಾಗಿದೆ ಅಂತ ಪೊಲೀಸರು ಹೇಳಿದ್ದಾರೆ. ಪೊಲೀಸ್ ಅಧಿಕಾರಿಗಳು ಬಂದಾಗ ನಾವು ಅಂಗಡಿಯಲ್ಲಿ ಇರಲಿಲ್ಲ. ಅವರು ನಮ್ಮ ಸಿಬ್ಬಂದಿ ಬಳಿ ವಿವರಗಳನ್ನು ಕೇಳಿದ್ದಾರೆ ಮತ್ತು ನಮಗೆ ಪೊಲೀಸ್ ಠಾಣೆಗೆ ಬರುವಂತೆ ಸೂಚಿಸಿದ್ದಾರೆ ಅಂತ ಮಾಲೀಕರು ಹೇಳಿದ್ದಾರೆ. ಕಡೆಗೆ ಅದೇ ರಾತ್ರಿ ಪೊಲೀಸ್ ಠಾಣೆಗೆ ಹೋಗಿದ್ದಾಗಿನೂ ಮಾಲೀಕರು ತಿಳಿಸಿದ್ದಾರೆ. ಪ್ರತಿಭಟನೆಯ ಸ್ಥಳಕ್ಕೆ ಹೆಚ್ಚಿನ ಆಹಾರ ಕಳಿಸದಂತೇನು ಪೊಲೀಸರು ಹೇಳಿದ್ರು ಅಂತ ಮಾಲೀಕರು ಮಾಹಿತಿ ಕೊಟ್ಟಿದ್ದಾರೆ. ಸ್ವಿಗ್ಗಿ ಮತ್ತು ಝೊಮ್ಯಾಟೊದಂತಹ ಆನ್ಲೈನ್ ಪ್ಲಾಟ್ಫಾರ್ಮ್ಗಳ ಮೂಲಕ ಬಂದ ದೊಡ್ಡ ಆರ್ಡರ್ಗಳ ಬಗ್ಗೆನೂ ಪೊಲೀಸರು ವಿಚಾರಿಸಿದ್ದಾಗಿ ಹೇಳಿದ್ದಾರೆ. ಅವರಿಗೆ ಸರ್ವಿಸ್ ನೀಡದಿರುವಂತೆ ಸೂಚಿಸಲಾಯಿತು ಅಂತ ಮಾಲೀಕರು ಹೇಳಿದ್ದಾರೆ. ಈ ಮೂಲಕ ರೆಸ್ಟೋರೆಂಟ್ ಮತ್ತು ಕೆಫೆಗಳ ಮಾಲೀಕರಲ್ಲೂ ಭಯ ಸೃಷ್ಟಿ ಮಾಡೋದು ಪೊಲೀಸರ ಉದ್ದೇಶ ಆಗಿರಬಹುದು ಅನ್ನೋ ಅನುಮಾನಗಳು ವ್ಯಕ್ತವಾಗಿವೆ. ಜೂನ್ 20ರಂದು ಪ್ರತಿಭಟನೆ ಪ್ರಾರಂಭ ಆದಾಗಿನಿಂದ ಜಂತರ್ ಮಂತರ್ನಲ್ಲಿ ಸ್ವಯಂ ಸೇವಕರು ಉಚಿತ ಆಹಾರ ತಂದು ವಿತರಿಸೋದರ ಜೊತೆಗೆ ಭಾರತ ಮತ್ತು ವಿಶ್ವದಾದ್ಯಂತ ಬೆಂಬಲಿಗರು ಫುಡ್ ಡೆಲಿವರಿ ಅಪ್ಲಿಕೇಶನ್ಗಳ ಮೂಲಕ ಊಟ, ತಿಂಡಿ ಮತ್ತು ಬಾಟಲ್ ನೀರನ್ನು ಕಳಿಸುತ್ತಿದ್ದಾರೆ ಅಂತ ಹೇಳಲಾಗಿದೆ. ಅನೇಕ ಸ್ಥಳೀಯ ಕೆಫೆಗಳು ಪ್ರತಿಭಟನಾ ಸ್ಥಳಕ್ಕೆ ಉಚಿತ ಆಹಾರವನ್ನು ಕಳಿಸಿದ್ವು. ಅಲ್ಲದೆ ವಿರಾಮ, ಆಶ್ರಯ ಪಡೆಯೋಕೆ ಸ್ಥಳ ಮತ್ತು ಉಚಿತ ಉಪಹಾರ ನೀಡುವ ಕುರಿತ ಸೋಷಿಯಲ್ ಮೀಡಿಯಾ ಪ್ರಕಟಣೆಗಳನ್ನು ಕೂಡ ಪೋಸ್ಟ್ ಮಾಡಿದ್ವು. ಅಂತಹ ಒಂದು ಕೆಫೆಯ ಸಿಬ್ಬಂದಿಯೊಬ್ಬರು ಪೊಲೀಸ್ ಅಧಿಕಾರಿಗಳು ಈಗ ಸೋಷಿಯಲ್ ಮೀಡಿಯಾ ಪೋಸ್ಟ್ ಅನ್ನು ಡಿಲೀಟ್ ಮಾಡಿರೋದಾಗಿ ಹೇಳಿದ್ದಾರೆ. ಫುಡ್ ಡೆಲಿವರಿ ಅಪ್ಲಿಕೇಶನ್ಗಳ ಮೂಲಕ ಬುಕ್ ಮಾಡಿದ ಆರ್ಡರ್ಗಳಲ್ಲದೆ ಉಚಿತ ಆರ್ಡರ್ಗಳ ಬಗ್ಗೆನೂ ಮಾಹಿತಿ ಕೇಳಲಾಯಿತು ಅಂತ ಹೇಳಲಾಗಿದೆ ಮತ್ತು ಆಹಾರ ಪೂರೈಸದಂತೆ ಸೂಚಿಸಿರೋದಾಗಿ ಕೆಫೆ ಉದ್ಯೋಗಿ ಹೇಳಿರೋದನ್ನ ವರದಿ ಉಲ್ಲೇಖಿಸಿದೆ. ಮತ್ತೊಂದು ಕಡೆ ಕಾನೂನು ಮತ್ತು ಸುವ್ಯವಸ್ಥೆ ಕಾಪಾಡಿಕೊಳ್ಳೋಕೆ ನಿರ್ಬಂಧಿತ ಪ್ರದೇಶದಲ್ಲಿ ಆದೇಶದ ನಿಗದಿತ ಅವಧಿಯವರೆಗೆ ಕಾರ್ಯಾಚರಣೆ ನಿಯಂತ್ರಿಸೋಕೆ ಅಪ್ಲಿಕೇಶನ್ ಆಧಾರಿತ ಚಲನಶೀಲತೆ, ಸವಾರಿ ಹೇಲಿಂಗ್, ಆಹಾರ ವಿತರಣೆ, ಲಾಜಿಸ್ಟಿಕ್ಸ್ ಮತ್ತು ಇ-ಕಾಮರ್ಸ್ ಪ್ಲಾಟ್ಫಾರ್ಮ್ಗಳಿಗೆ ಸಂಚಾರ ಸಲಹೆ ಹೆಸರಲ್ಲಿ ಎಕ್ಸ್‌ಪೋಸ್ಟ್ ಮೂಲಕ ಪೊಲೀಸರು ಸೂಚಿಸಿದ್ದಾರೆ. ಮತ್ತೊಂದು ಪೋಸ್ಟ್ನಲ್ಲಿ ದೆಹಲಿ ಪೊಲೀಸರು ನವದೆಹಲಿ ಪ್ರದೇಶದಾದ್ಯಂತ ಆಹಾರ ವಿತರಣಾ ಅಪ್ಲಿಕೇಶನ್ಗಳ ಸೇವೆಗಳ ಮೇಲೆ ನಿಷೇಧ ಹೇರಿದ್ದಾಗಿ ಸಾಮಾಜಿಕ ಮಾಧ್ಯಮಗಳಲ್ಲಿ ವದಂತಿಗಳು ಹರಡ್ತಿವೆ. ಇದು ಸಂಪೂರ್ಣ ಸುಳ್ಳು, ಆಧಾರರಹಿತ ಮತ್ತು ದಾರಿ ತಪ್ಪಿಸುವಂತಿದೆ. ದೆಹಲಿ ಪೊಲೀಸರು ನವದೆಹಲಿ ಪ್ರದೇಶದಲ್ಲಿ ಆಹಾರ ವಿತರಣಾ ಸೇವೆಗಳ ಮೇಲೆ ಯಾವುದೇ ನಿಷೇಧ ಹೇರಿಲ್ಲ ಅಂತ ಬರೆದಿದ್ದಾರೆ. ಪ್ರತಿಭಟನೆಗೆ ಬೆಂಬಲವಾಗಿರುವ ಎಲ್ಲ ಮಾರ್ಗಗಳನ್ನು ನಿಗ್ರಹಿಸಲು ಸರ್ಕಾರ ಮತ್ತು ಪೊಲೀಸರು ಪ್ರಯತ್ನಿಸುತ್ತಿದ್ದಾರೆ ಅನ್ನೋದು ಸ್ಪಷ್ಟ ಅಂತ ರೆಸ್ಟೋರೆಂಟ್ ಉದ್ಯಮದ ಹಿರಿಯ ಕಾರ್ಯನಿರ್ವಾಹಕ ಅಧಿಕಾರಿಯೊಬ್ಬರು ಹೇಳಿದ್ದಾಗಿ ವರದಿ ಉಲ್ಲೇಖಿಸಿದೆ. ಹಾಗಾಗಿ ಇಂಟರ್ನೆಟ್ ಅನ್ನು ಸ್ಥಗಿತಗೊಳಿಸೋದು, ಜಂತರ್ ಮಂತರ್ ಮತ್ತು ಪಕ್ಕದ ಪ್ರದೇಶಗಳ ಬಳಿ ಮೆಟ್ರೋ ಸೇವೆಗಳನ್ನು ತಡೆಯೋದು ಇವೆಲ್ಲವೂ ನಡೀತಿವೆ ಮತ್ತು ಈಗ ಜಂತರ್ ಮಂತರ್ಗೆ ಆಹಾರ ಸರಬರಾಜು ಕಷ್ಟವಾಗುವಂತೆ ಮಾಡುವ ಪ್ರಯತ್ನ ನಡೀತಿದೆ ಅಂತ ಅವರು ಆರೋಪ ಮಾಡಿರೋದಾಗಿ ವರದಿ ಹೇಳಿದೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.